ಲೈಸೆನ್ಸ್ ಇಸ್ಕೊಂಡಿಲ್ಲ ಅನ್ನೋಂಥದ್ದು ಬೇರೆ ಕೂಗಾದರೆ ನೀವು ನಿಮ್ಮ ಪ್ರಾಣಿಗಳಿಗೆ ಅನ್ಯಾಯ ಮಾಡ್ತಾ ಇಲ್ವಾ? ಒಂದು ಹಾಕ್ತಾರ ಊಟ, ಏನು ಊಟ ಅದು? ಒಣಗಿರೋ ಊಟ, ಪೆಲ್ಲೆಟ್ಸು. ಆ ಪೆಲ್ಲೆಟ್ಸಲ್ಲಿ ಏನಿದೆ? ಎಷ್ಟು ಸೇಫ್ಟಿ ಆಗಿದೆ? ಒಂದು 10 ಮೊಟ್ಟೆ, 1 kg ಚಿಕನ್, ಒಂದು 100-150 ರೂಪಾಯಿ, 200 ರೂಪಾಯಿ. ಅದನ್ನು ನೀವು ಅಲ್ಲಿರುವಂಥ ಬೀದಿ ನಾಯಿಗಳಿಗೆ ನೀವು ಅಚ್ಚುಕಟ್ಟಾಗಿರುವಂಥ ಊಟ ಹಾಕ್ಬೋದಲ್ಲ? ಬಾಯ್ ಕಟ್ ಮಾಡ್ಬಿಡೋಣ ಸರ್. ರೀಸನ್ ಏನಂದರೆ ಅದರೊಳಗಡೆ ಬಳಕೆ ಆಗ್ತಾರೋ ಅಂಥ ಐಟಮ್ ಏನು ಅಂತ ಗೊತ್ತಿಲ್ಲ. ಅದು ಕಸ ಅಂತ ಹೇಳ್ತಾರೆ, ಚಿಕನ್ ಬೈ ಪ್ರಾಡಕ್ಟ್ ಅಂತ ಹೇಳ್ತಾರೆ, 1-2 ವರ್ಷವರೆಗೂ ಅದು ಕೆಡಲ್ಲ ಅಂತಾರೆ, ಪ್ರಿಸರ್ವೇಟಿವ್ ಇದೆ. ಸೊ ಹಾಗಾಗಿ ಅದು ನಮ್ಮ ಒಂದು ಪೆಟ್ಸ್ಗಳಿಗೆ ಅದು ಸರಿ ಇಲ್ಲ ಅಂತ ಹೇಳಿ ನಾವು ಒಂದು ಸರಿ ಡಿಸೈಡ್ ಮಾಡೋಣ. ಡಿಸೈಡ್ ಹೆಂಗೆ? ಲ್ಯಾಬ್ ರಿಪೋರ್ಟ್ ಕಳಿಸಿದ್ದೀವಿ, ಲ್ಯಾಬ್ ರಿಪೋರ್ಟ್ ಬರಲಿ. ಆಮೇಲೆ ಸಂಬಂಧಪಟ್ಟ ಇಲಾಖೆಗೆ ನಾವು ಕೇಳಿದ್ದೀವಿ, ಸ್ವಾಮಿ ಈ ಥರ ರೆಗ್ಯುಲೇಟರಿ ಇಲ್ವಲ್ಲ, ಈ ಥರ ಸೇಫ್ಟಿ ಇಲ್ವಲ್ಲ, ನಾವು ಯಾವ ಬೇಸಿಸ್ ಮೇಲೆ ನಾವು ಇದನ್ನು ಹಾಕಬೇಕು ಅಂತಲೂ ಕೇಳಿದ್ದೀವಿ. ಆಮೇಲೆ ಆ ಪೆಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಿಗೂ ನಾವು ಕೇಳಿದ್ದೀವಿ, ಏನಂತ ಸರ್ ಈ ಥರ ಸ್ಟ್ಯಾಂಡರ್ಡ್ಸ್ಗಳು ಇಲ್ವಲ್ಲ ನಿಮ್ಮಲ್ಲಿ, ಯಾವ ಸೇಫ್ಟಿ ಪ್ರಿಕಾಷನ್ ಇಟ್ಕೊಂಡಿದ್ದೀರಾ, ಯಾವ ಬೇಸಿಸ್ ಮೇಲೆ ನಾವು ಇದನ್ನು ಕಾನ್ಫಿಡೆನ್ಸಲ್ಲಿ ನಮ್ಮ ಪೆಟ್ಗಳಿಗೆ ತಿನ್ನಿಸ್ಬೇಕು ಅಂತ. ಅಬ್ನಾರ್ಮಲ್ ಏನು ರಿಪ್ಲೈ ಏನು ಬರ್ಬೋದು? ಯಾರು ಕೇಳಿಲ್ಲ, ನೀವು ಯಾರು ಕೇಳೋಕ್ಕೆ ಅಂತ ಕೇಳ್ಬೋದು. ಇಲ್ಲ ಇನ್ನೊಬ್ಬ ಇದ್ದವನು ಇಷ್ಟು ದಿನ ಹಾಕಿದ್ದೀವಿ ಏನೂ ಆಗಿಲ್ಲ, ಇವಾಗ ಏನು ನೀವು ಕೇಳ್ತಾ ಇರೋದು ಅಂತ ಅಲ್ವಾ? ಏನಾರ ಕೇಳು, ಅದಕ್ಕೆ ಬೇಕಾದ್ರೆ ಕಾನೂನು ಪ್ರಕಾರ ನಾವು ಹೋಗ್ಬೋದು. ಆ್ಯಂಡ್ ಎರಡನೇದು, ಇವಾಗ ಇದು ಅವರು ಲೀಗಲ್ ಆಗಿಲ್ಲ ಅಂತ ಹೇಳಿದ್ರೆ ಅವರು ಟ್ರಾನ್ಸ್ಪರೆಂಟಾಗಿ ಮುಂದಕ್ಕೆ ಬರಲ್ಲ ಅಂದಮೇಲೆ ಅದನ್ನು ನಾವು ಕೋರ್ಟ್ ಮುಖಾಂತರ ಏನು ಬೇಕು ಅದನ್ನು ನಾವು ವಿಚಾರಣೆ ಏನಾದರೆ ಮಾಡಿಸ್ಬೋದು. ಎರಡನೇದು, ಇದಕ್ಕೆ ರೀಪ್ಲೇಸ್ಮೆಂಟು. ಇವಾಗ ನಾವು ನಮ್ಮ ಒಂದು ಮೆಂಬರ್ಸ್ಗಳಲ್ಲಿ ಅವ್ರು 10 ಜನ ಆಗಿರ್ಬೋದು, 100 ಜನ ಆಗಿರ್ಬೋದು, 1000 ಜನ ಆಗಿರ್ಬೋದು. ಯಾರು ಸರ್ ನಾವು ಈ ಒಂದು ಪೆಲ್ಲೆಟ್ಸ್ ಏನಿದೆ ಮಾರ್ಕೆಟಲ್ಲಿ ಸಿಗುವಂಥ ಡ್ರೈ ಪೆಲ್ಲೆಟ್ಸ್ ಏನಿದೆ, ಇಲ್ಲ ಡ್ರೈ ಪೆಟ್ ಫುಡ್ ಏನಿದೆ, ವಿ ಆರ್ ಬಾಯ್ಕಾಟಿಂಗ್ ಅಂತ ಹೇಳ್ಬಿಡೋಣ. ಬಾಯ್ಕಾಟ್ ಅಂತ ಮಾಡಿದಾಗ ಅದಕ್ಕೊಂದು ರಿಪ್ಲೇಸ್ಮೆಂಟ್ ಅಂತ ಬೇಕಲ್ವ ಸರ್? ಸೊ ನಾವೇನು ಯೋಚನೆ ಮಾಡ್ಬೋದು ಅಂತ ಹೇಳಿದ್ರೆ, ಪೆಲ್ಲೆಟ್ ಮಾಡೋವಂಥ ಮಿಷಿನ್ ಏನು ಅಷ್ಟೊಂದು ಎಕ್ಸ್ಪೆನ್ಸಿವ್ ಏನಾಗಲ್ಲ ನನ್ನ ಒಂದು ಲೆಕ್ಕಾಚಾರ. ಆ್ಯಂಡ್ ಪೆಲ್ಲೆಟ್ ಮಾಡೋದಕ್ಕೆ ಅಂತೇಳಿ ನೀವೊಂದು ಪೆಟ್ ಫುಡ್ ನ್ಯೂಟ್ರಿಷನ್ ಅಂತ ಒಬ್ಬರನ್ನ ನೀವು ಹೈರ್ ಮಾಡಿದಾಗ ಅವರು ನಿಮಗೆ ಲಿಸ್ಟ್ ಆಫ್ ಇಂಗ್ರೀಡಿಯೆಂಟ್ಸ್ ಕೊಡ್ತಾರೆ. ಅಂದರೆ ಅದಕ್ಕೆ ಮೊಟ್ಟೆ ಹಾಕ್ಬೋದಾ, ಚಿಕನ್ ಹಾಕ್ಬೋದಾ, ಪಂಪ್ಕಿನ್ ಹಾಕ್ಬೋದಾ, ಸ್ವೀಟ್ ಪೊಟೊಟೊ ಹಾಕ್ಬೋದಾ, ಕಾರ್ನ್ ಹಾಕ್ಬೋದಾ, ಏನೇನು ಹಾಕ್ಬೋದು ಅನ್ನೋದು ಒಂದು ಲಿಸ್ಟ್ ಮಾಡ್ತಾರೆ. ನೀವು ಅದನ್ನು ಬರೀ 1 kg ಕಾಂಪೊನೆಂಟಲ್ಲಿ ನೀವು ತಗೊಂಡ್ರು ಒಂದು 10 kg ಪೆಲ್ಲೆಟ್ಗಳು ಹಾಕೋಕ್ಕೆ ನಿಮಗೆ ಏನು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 600-700 ರೂಪಾಯಿ ಖರ್ಚು ಬೀಳ್ಬೋದು. 500-600 ರೂಪಾಯಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಯಾಕಂದರೆ ಎಲ್ಲ ದಿನಸಿ ಐಟಮ್ಗಳೇನೆ. ನೀವು 1.5-2 kg ಜೋಳ ತಗೊಂಡ್ರೆ ನಿಮ್ಗೆ 60-70 ರೂಪಾಯಿ. ನೀವು 1.5-2 kg ಸೋಯಾಬೀನ್ ತಗೊಂಡ್ರೆ ಅದೊಂದು 100-120 ರೂಪಾಯಿ. ಒಂದು 10 ಮೊಟ್ಟೆ, 1 kg ಚಿಕನ್ ಒಂದು 100-150 ರೂಪಾಯಿ, 200 ರೂಪಾಯಿ. ಸ್ವೀಟ್ ಪೊಟ್ಯಾಟೊ, ಕುಂಬಳಕಾಯಿ 6 ರೂಪಾಯಿ 7 ರೂಪಾಯಿ 1 kg. ಹೆಂಗೆ ಲೆಕ್ಕ ಹಾಕಿದ್ರೆ ಒಂದು 600-700 ರೂಪಾಯಿ ಆಗ್ತದೆ. ಅದನ್ನು ನೀಟಾಗಿ ಒಂದು ಪ್ರಾಸೆಸ್ ಮಾಡಿಬಿಟ್ಟು ನಿಮ್ಗೆ 1 ವಾರಕ್ಕೆ ಬೇಕಾಗಿರೋ ಥರ, ಇಲ್ಲ ಒಂದು 15 ದಿನಕ್ಕೆ ಬೇಕಾಗಿರೋ ಥರ ನಿಮ್ಮ ಹತ್ರ ಎಷ್ಟು ಪೆಟ್ಸ್ ಇದೆ ಅಂತ ನೋಡ್ಕೊಂಡು ನಾನು ಇದು ಬ್ರೀಡರ್ಸ್ಗಳಿಂದನೇ ಶುರು ಮಾಡ್ಬೋದು. ಅದನ್ನೇನು ಮಾಡ್ತೀವಿ ನಾವು, ಅದನ್ನು ಪ್ರಾಸೆಸ್ ಮಾಡಿಬಿಟ್ಟು ಒಂದು ಪೆಲೆಟ್ ನಿಮ್ಮ ಒಂದು ಪ್ರಿಮಿಸಸ್ಸಲ್ಲೇ ಒಂದು ಪೆಲೆಟ್ ಮಾಡೋವಂಥ ಮಿಷಿನ್ ಏನಿದೆ ಅದನ್ನು ನಾನು ಪಾಪ್ ಕಡೆಯಿಂದ ನಿಮಗೆ ಮಾಡಿಸಿ ಕೊಟ್ಟಾಗ ನೀವು ಹೊರಗಡೆ ತೊಗೊಳ್ಳೋಂಥದ್ದೇನಿದೆ ನೀವು ಅಲ್ಲಿ ಪೆಲೆಟ್ ಮಾಡ್ಕೊತೀರಾ, ಬಳಸ್ಕೊತೀರಾ ನಿಮ್ಮ ಪೆಟ್ಸ್ಗಳಿಗೆ. ಎರಡನೇದು, ಎಕ್ಸೆಸ್ ಬರೋಂಥ ಪೆಲೆಟ್ನ ನಿಮ್ಮ ಕಸ್ಟಮರ್ಸ್ಗಳು ನೀವು ಶೇರ್ ಮಾಡ್ಬೋದಲ್ಲ. ಎರಡನೇದು, ಬೇಡ ನೀವು ಕಸ್ಟಮರ್ಸ್ಗಳಿಗೆ ಶೇರ್ ಮಾಡಲಿಲ್ಲ, ಉಳಿಯಿತು ಇನ್ನೊಂದು ಮತ್ತೊಂದು ಅಂತ ಹೇಳಿದಾಗ ಅದನ್ನು ನೀವು ಅಲ್ಲಿರುವಂಥ ಬೀದಿ ನಾಯಿಗಳಿಗೆ ನೀವು ಅಚ್ಚುಕಟ್ಟಾಗಿರುವಂಥ ಊಟ ಹಾಕ್ಬೋದಲ್ಲ. ಸೊ ಈ ಬೀದಿ ನಾಯಿಗೆ ಅಚ್ಚುಕಟ್ಟಾಗಿರೋ ಊಟ ಹಾಕಿದ್ರೆ ಅವು ಎಂತ ಕಡಿಯುತ್ತೆ, ಬೇರೆಯವ್ರಿಗೆ ಮಕ್ಳಿಗೆ ಎಂತ ಕಡಿಯುತ್ತೆ, ಬೇರೆಯವ್ರು ಯಾರೋ ಹೋಗ್ತಾ ಇರೋ ಬ್ಯಾಗ್ನ ಕವರ್ನ ಎಂತ ಕಿತ್ಕೊಳಕ್ಕೆ ಹೋಗುತ್ತೆ? ಊಟ ಬೇಕು ಅಂತ ತಾನೆ ನೀವು ಟೈಮ್ಗೆ ಎಕ್ಸೆಸ್ ಊಟನೇ ಆಗ್ತಾ ಇದ್ದೀರಂದ್ರೆ ಆರಾಮಾಗಿರ್ತಾವಲ್ವ ಅವು ಅಲ್ವಾ? ಸೊ ದಿಸ್ ಇಸ್ ವಾಟ್ ಇಸ್ ಅ ಹೋಲ್ ಐಡಿಯಾ. ಸೊ ಇದ್ರಲ್ಲಿ ನಾವು ಹೇಳೋದ್ ಮೇಲೆ ಬದಲಾವಣೆ ಬೇಕು, ಸುಧಾರಣೆ ಬೇಕು. ಯು ಆರ್ ವರ್ಕಿಂಗ್ ಆನ್ ದ್ಯಾಟ್.